ಶಂಕರ, ರಘುರಾಮಂಗೆ ಫೋನ್ ಮಾಡಿ ಕೇಳೋ ಎಷ್ಟೊತ್ತಿಗೆ ಬರ್ತಾನೆ ಅಂತ. ನಿನ್ಗೆ ಯಾಕೆ ಚಿಂತೆ? ಅಷ್ಟಿದ್ದಿದ್ರೆ ಹೋಗುವಾಗ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಇರು, ನಾನು ಮಾಡ್ತೀನಿ. ನಾಟ್ ರೀಚೇಬಲ್ ಬರ್ತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಸಾಹೇಬ್ರು. ಶಂಕರ, ನೆಟ್ವರ್ಕ್ ಇಲ್ಲದೆ ಇರ್ಬೋದೇನೋ. ಆಯ್ತು, ಎಲ್ಲರೂ ಅವನ್ನೇ ಸರಿ ಅನ್ನಿ. ಶಂಕರ, ಸ್ವಲ್ಪ ತಾಳ್ಮೆ ತಗೊಳ್ಳೋ. ತಾಳ್ಮೆ? ನಾವು ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಕೆಲ್ಸಕ್ಕೆ ಹೋಗಿದ್ರೆ ಇವನ್ಗೇನಮಾಗಿತ್ತು ಬರೋಕೆ? ಇವನಲ್ಲೇ ಹೋಗಿರ್ತಾನೆ. ಶಂಕರ, ಈಗ ಆಗ್ಬಾರದ್ದು ಏನಪ್ಪ ಆಯ್ತು? ಪೂಜೆ ಚೆನ್ನಾಗಿ ಆಯ್ತಲ್ವಾ? ಬೇರೆ ಏನೇ ಆಗಿದ್ರು, ಯಾರಿದ್ರು ಯಾರಿಲ್ದೇ ಇದ್ರು ನಡೆಯುತ್ತೆ. ಆದ್ರೆ ಮನೆ ಪೂಜೆಗೆ ಎಲ್ರು ಇರ್ಲೇಬೇಕು. ಮಾಧವ್, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ? ಈಗ ಏನಾಯ್ತು ಅಂತ ಹೀಗೆ ಕೇಳ್ತಾ ಇದೀಯಾ? ಪೂಜೆ ಮಾಡಿಸ್ಕೊಂಡು ಬರಕ್ ಹೋಗಿದ್ರು. ರಾಕಿ, ನೀನು ಹೋಗಿದ್ಯಾ? ಮಾಮ್, ಅದೇನೋ ಕೋಳಿ. ರಾಕಿ, ಅದೇನು ಸುರೇಖಾ, ಈ ಕೋಳಿ ಬಲಿ ಎಲ್ಲ ಬೇಡ ಅಂತ ನಾನು ಹೇಳಿದೆ. ಆದರೆ ಈ ದೃಷ್ಟಿ ಪರಿಹಾರಕ್ಕೆ ಅಂತ ಗುರೂಜಿ. ಸಾಕು, ಇನ್ನು ಎಷ್ಟು ಅಂತ ಮ್ಯಾನೇಜ್ ಮಾಡ್ತೀರಾ? ಮಾಧವ್, ನೀವು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಏನಕ್ಕೆ ಅಂದ್ರೆ ಗುರೂಜಿ ಹೇಳ್ಬಿಟ್ಟು ಹೋಗಿರ್ಲಿಲ್ವಾ? ನೋಡಿ, ನೀವೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಮಗನ್ ಎಡಿಬೇಡಿ. ಮಾಧವ್, ನಿಮ್ಗೊಂದು ವಿಷಯ ಹೇಳ. ಈಗ ಬೇಡ ಸುರೇಖಾ. ಇಲ್ಲ, ನೀವು ಕೇಳಲೇಬೇಕು. ಏನಾದರೂ ನಡೆದ್ರೆ ಅದಕ್ಕೆ ದುಷ್ಟಶಕ್ತಿಗಳೇ ಕಾರಣ ಅಂತ ಅನ್ಕೊಳ್ಳೋದು ತಪ್ಪು ಅಂತ ನಿಮ್ಗನ್ಸಲ್ವಾ? ಸುರೇಖಾ, ನೀನು ಯಾರನ್ನೂ ಬದಲಾಯಿಸೋಕೆ ಹೋಗಬೇಡ. ನಾನು ಯಾರನ್ನೂ ಬದಲಾಯಿಸಕ್ಕೆ ಹೋಗ್ತಿಲ್ಲ. ಆದರೆ ನನಗೇನಾದರೂ ಆದರೆ ಅದನ್ನು ನನ್ನದೇ ಆದ ರೀತಿಲಿ ನಾನು ಡಿಫೆಂಡ್ ಮಾಡ್ಕೋಬೇಕಲ್ವಾ? ನನ್ನ ಹಣೆ ಮೇಲೆ ಅರ್ಶನೋ ಕುಂಕುಮನೋ ಏನೋ ಬಿತ್ತು, ಅದಕ್ಕೆ ಎಲ್ಲರೂ ಗಾಬರಿಪಟ್ರು. ಹೌದು, ನನಗೂ ಗಾಬರಿ ಆಯಿತು. ಕಮಾನ್ ಮಾಧವ್, ಡೋಂಟ್ ಟೆಲ್ ಮೀ. ಅಲ್ಲಿ ಸರಿತಾ, ರಾಧಾ ಎಲ್ಲರೂ ಇದ್ರು. ಆ ಕುಂಕುಮದ ಡಬ್ಬಿ ಹೇಗೋ ಕೈ ತಪ್ಪಿ ನನ್ನ ಹಣೆ ಮೇಲೆ ಬಿದ್ದಿರಬಹುದು ಅಲ್ವಾ? ಸರಿ ಬಿಡು, ನೀನು ಹೇಗೆ ಹೇಳ್ತಾ ಇದೆಯೋ ಹಾಗೇ ಇರ್ಬೋದು. ನಾನು ಹೇಳ್ತಾ ಇದ್ದೀನಿ ಅಂತ ಬೇಡ, ಪ್ರಾಕ್ಟಿಕಲಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನನಗೇನು ತೋಚ್ತಾ ಇಲ್ಲ ಸುರೇಖಾ.